ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಕದನ ಮುಗಿದಿಲ್ಲ, ಬದಲಾಗಿ ತಾರಕಕ್ಕೇರಿದೆ. ಅದರ ನಡುವೆ ಒಂದ್ ಕಡೆ ಸಿದ್ದರಾಮಯ್ಯ ನಾ ಕೊಡೆ ಅಂತ ಇದ್ದಾರೆ, ಈ ಕಡೆ ಡಿಕೆ ಶಿವಕುಮಾರ್ ನಾ ಬಿಡೆ ಅಂತ ಇದ್ದಾರೆ. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಮುಂದಿನ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂಥದ್ದು. ಇದೀಗ ಹೈಕಮಾಂಡ್ ಏನ್ ಮಾಡುತ್ತೆ ಈ ವಿಚಾರದಲ್ಲಿ ಅನ್ನೋದು 108 ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಕೊತ ಅಂತ ಕುದಿತಾ ಇದೆ. ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಪುತ್ರ ಹೇಳಿಕೆ ಕೈಪಾಳೆಯ ಬಿರುಗಾಳಿಯನ್ನೇ ಬಿಸಿದ್ರೆ, ಮತ್ತೊಂದು ಕಡೆಗೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಕೌಂಟರ್ ಕೊಟ್ಟಿತ್ತು. ಇನ್ನು ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಟೀಮ್ ಕೂಲ್ ಆಗಿದ್ರೆ, ಡಿಸಿಎಂ ಡಿಕೆಶಿ ಬಣ ಟೆನ್ಷನ್ ನಲ್ಲಿದೆ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೌನದ ಬಗ್ಗೆ ಟಾಕ್ ಶುರುವಾಗಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಎಐಸಿಸಿ ಅಧ್ಯಕ್ಷರು ಸೈಲೆಂಟ್ ಆಗಿದ್ದಾರೆ. ಕರ್ನಾಟಕ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಮಾತು ಆಡಿದ್ರೂ ಸಂಕಷ್ಟ ಎನ್ನುವಂತಾಗಿದೆ. ಒಬ್ಬರ ಪರವಾಗಿ ಮಾತನಾಡಿದರೆ ಇನ್ನೊಬ್ಬರಿಗೆ ಬೇಸರ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮೌನವಾಗಿದ್ದಾರೆ ಎನ್ನಲಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರ ಮೌನದಿಂದ ಡಿಕೆ ಶಿವಕುಮಾರ್ ಟೀಮ್ಗೆ ಹಿನ್ನಡೆ ಆಗ್ತಾ ಇದೆ ಎಂಬ ಬಗ್ಗೆ ಗುಸುಗುಸು ಚರ್ಚೆ ಶುರುವಾಗಿದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಿ ಸ್ಪಷ್ಟನೆ ಕೊಡಬೇಕೆಂದು ಡಿಸಿಎಂ ಡಿಕೆಶಿ ಬಣ ಒತ್ತಾಯಿಸಿದೆಯಂತೆ. ನಾಯಕತ್ವದ ಬಗ್ಗೆ ಚರ್ಚಿಸದಂತೆ ಸುರ್ಜೇವಾಲಾ ಎಚ್ಚರಿಕೆ. ನಾಯಕತ್ವ ವಿಚಾರವಾಗಿ ಮಾತನಾಡುವ ಶಾಸಕರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ ಶಾಸಕರಿಗೆ ಖುದ್ದು ಕರೆ ಮಾಡಿ ಈ ಬಗ್ಗೆ ಮಾತನಾಡದಂತೆ ತಾಕೀತು ಮಾಡಿದ್ದಾರಂತೆ. ಸಿಎಂ ಕುರ್ಚಿ ನಿರ್ಧಾರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಅವ್ರಿಗೆ ಸಂಬಂಧಪಟ್ಟದಲ್ಲ ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ. ಯಾರೆಷ್ಟಿರ್ಬೇಕು ಬಿಡ್ಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡ್ತದ. ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಹೇಳಬಾರ್ದಂತೇನಿದ್ದಾರೆ ಅಲ್ಲ, ಹೇಳಬಾರ್ದಂತೇನಿಲ್ಲ. ಅವರವರ ವ್ಯಕ್ತಿಗತ ಅಭಿಪ್ರಾಯ, ಅದು ಪಕ್ಷದ ಅಭಿಪ್ರಾಯ ಅಲ್ಲ. ಈಗ ನಾವು ಹೇಳಿರ್ತೀವಿ, ಬೇರೆಯವ್ರು ಹೇಳಿರ್ತಾರೆ, ಬೇರೆಯವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರ, ಅದು ಅವರ ವ್ಯಕ್ತಿಗತ ಅಭಿಪ್ರಾಯ ಹೊರತು ಪಕ್ಷದ ನಿರ್ಧಾರ ಅಲ್ಲ. ಒಂದ್ ಕಡೆಗೆ ಎಐಸಿಸಿ ಅಧ್ಯಕ್ಷರು ಸೈಲೆಂಟ್ ಆಗಿದ್ರೆ, ಮತ್ತೊಂದು ಕಡೆಗೆ ಸುರ್ಜೇವಾಲಾ ಶಾಸಕರಿಗೆ ನಾಯಕತ್ವ ಬದಲಾವಣೆ ಚರ್ಚೆ ಮಾಡದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ನೋಡ್ತಾ ಇದ್ರೆ ಕಾಂಗ್ರೆಸ್ ಪಾಳೆಯದ ಕುರ್ಚಿ ಕದನದಲ್ಲಿ ಗೊಂದಲ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಕದನ ಮುಗಿದಿಲ್ಲ, ಬದಲಾಗಿ ತಾರಕಕ್ಕೇರಿದೆ. ಅದರ ನಡುವೆ ಒಂದ್ ಕಡೆ ಸಿದ್ದರಾಮಯ್ಯ ನಾ ಕೊಡೆ ಅಂತ ಇದ್ದಾರೆ, ಈ ಕಡೆ ಡಿಕೆ ಶಿವಕುಮಾರ್ ನಾ ಬಿಡೆ ಅಂತ ಇದ್ದಾರೆ. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಮುಂದಿನ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂಥದ್ದು. ಇದೀಗ ಹೈಕಮಾಂಡ್ ಏನ್ ಮಾಡುತ್ತೆ ಈ ವಿಚಾರದಲ್ಲಿ ಅನ್ನೋದು 108 ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಕೊತ ಅಂತ ಕುದಿತಾ ಇದೆ. ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಪುತ್ರ ಹೇಳಿಕೆ ಕೈಪಾಳೆಯ ಬಿರುಗಾಳಿಯನ್ನೇ ಬಿಸಿದ್ರೆ, ಮತ್ತೊಂದು ಕಡೆಗೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಕೌಂಟರ್ ಕೊಟ್ಟಿತ್ತು. ಇನ್ನು ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಟೀಮ್ ಕೂಲ್ ಆಗಿದ್ರೆ, ಡಿಸಿಎಂ ಡಿಕೆಶಿ ಬಣ ಟೆನ್ಷನ್ ನಲ್ಲಿದೆ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೌನದ ಬಗ್ಗೆ ಟಾಕ್ ಶುರುವಾಗಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಎಐಸಿಸಿ ಅಧ್ಯಕ್ಷರು ಸೈಲೆಂಟ್ ಆಗಿದ್ದಾರೆ. ಕರ್ನಾಟಕ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಮಾತು ಆಡಿದ್ರೂ ಸಂಕಷ್ಟ ಎನ್ನುವಂತಾಗಿದೆ. ಒಬ್ಬರ ಪರವಾಗಿ ಮಾತನಾಡಿದರೆ ಇನ್ನೊಬ್ಬರಿಗೆ ಬೇಸರ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮೌನವಾಗಿದ್ದಾರೆ ಎನ್ನಲಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರ ಮೌನದಿಂದ ಡಿಕೆ ಶಿವಕುಮಾರ್ ಟೀಮ್ಗೆ ಹಿನ್ನಡೆ ಆಗ್ತಾ ಇದೆ ಎಂಬ ಬಗ್ಗೆ ಗುಸುಗುಸು ಚರ್ಚೆ ಶುರುವಾಗಿದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಿ ಸ್ಪಷ್ಟನೆ ಕೊಡಬೇಕೆಂದು ಡಿಸಿಎಂ ಡಿಕೆಶಿ ಬಣ ಒತ್ತಾಯಿಸಿದೆಯಂತೆ. ನಾಯಕತ್ವದ ಬಗ್ಗೆ ಚರ್ಚಿಸದಂತೆ ಸುರ್ಜೇವಾಲಾ ಎಚ್ಚರಿಕೆ. ನಾಯಕತ್ವ ವಿಚಾರವಾಗಿ ಮಾತನಾಡುವ ಶಾಸಕರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ ಶಾಸಕರಿಗೆ ಖುದ್ದು ಕರೆ ಮಾಡಿ ಈ ಬಗ್ಗೆ ಮಾತನಾಡದಂತೆ ತಾಕೀತು ಮಾಡಿದ್ದಾರಂತೆ. ಸಿಎಂ ಕುರ್ಚಿ ನಿರ್ಧಾರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಅವ್ರಿಗೆ ಸಂಬಂಧಪಟ್ಟದಲ್ಲ ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ. ಯಾರೆಷ್ಟಿರ್ಬೇಕು ಬಿಡ್ಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡ್ತದ. ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಹೇಳಬಾರ್ದಂತೇನಿದ್ದಾರೆ ಅಲ್ಲ,
ಹೇಳಬಾರ್ದಂತೇನಿಲ್ಲ, ಅವರವರ ವ್ಯಕ್ತಿಗತ ಅಭಿಪ್ರಾಯ, ಅದು ಪಕ್ಷದ ಅಭಿಪ್ರಾಯ ಅಲ್ಲ. ಈಗ ನಾವು ಹೇಳಿರ್ತೀವಿ, ಬೇರೆಯವ್ರು ಹೇಳಿರ್ತಾರೆ, ಬೇರೆಯವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹೊರತು ಪಕ್ಷದ ನಿರ್ಧಾರ ಅಲ್ಲ. ಒಂದ್ ಕಡೆಗೆ ಎಐಸಿಸಿ ಅಧ್ಯಕ್ಷರು ಸೈಲೆಂಟ್ ಆಗಿದ್ರೆ, ಮತ್ತೊಂದು ಕಡೆಗೆ ಸುರ್ಜೇವಾಲಾ ಶಾಸಕರಿಗೆ ನಾಯಕತ್ವ ಬದಲಾವಣೆ ಚರ್ಚೆ ಮಾಡದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ನೋಡ್ತಾ ಇದ್ರೆ ಕಾಂಗ್ರೆಸ್ ಪಾಳೆಯದ ಕುರ್ಚಿ ಕದನದಲ್ಲಿ ಗೊಂದಲ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ನಾ ಕೊಡೆ ಅಂತ ಇದ್ದಾರೆ, ಈ ಕಡೆ ಡಿಕೆ ಶಿವಕುಮಾರ್ ನಾ ಬಿಡೆ ಅಂತ ಇದ್ದಾರೆ. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಮುಂದಿನ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂಥದ್ದು. ಇದೀಗ ಹೈಕಮಾಂಡ್ ಏನ್ ಮಾಡುತ್ತೆ ಈ ವಿಚಾರದಲ್ಲಿ ಅನ್ನೋದು 108 ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಕೊತ ಅಂತ ಕುದಿತಾ ಇದೆ. ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಪುತ್ರ ಹೇಳಿಕೆ ಕೈಪಾಳೆಯ ಬಿರುಗಾಳಿಯನ್ನೆಬ್ಬಿಸಿದ್ರೆ, ಮತ್ತೊಂದು ಕಡೆಗೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಕೌಂಟರ್ ಕೊಟ್ಟಿತ್ತು. ಇನ್ನು ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಟೀಮ್ ಕೂಲ್ ಆಗಿದ್ರೆ, ಡಿಸಿಎಂ ಡಿಕೆಶಿ ಬಣ ಟೆನ್ಷನ್ ನಲ್ಲಿದೆ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೌನದ ಬಗ್ಗೆ ಟಾಕ್ ಶುರುವಾಗಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಎಐಸಿಸಿ ಅಧ್ಯಕ್ಷರು ಸೈಲೆಂಟ್ ಆಗಿದ್ದಾರೆ. ಕರ್ನಾಟಕ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಮಾತು ಆಡಿದ್ರೂ ಸಂಕಷ್ಟ ಎನ್ನುವಂತಾಗಿದೆ. ಒಬ್ಬರ ಪರವಾಗಿ ಮಾತನಾಡಿದರೆ ಇನ್ನೊಬ್ಬರಿಗೆ ಬೇಸರ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮೌನವಾಗಿದ್ದಾರೆ ಎನ್ನಲಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರ ಮೌನದಿಂದ ಡಿಕೆ ಶಿವಕುಮಾರ್ ಟೀಮ್ಗೆ ಹಿನ್ನಡೆ ಆಗ್ತಾ ಇದೆ ಎಂಬ ಬಗ್ಗೆ ಗುಸುಗುಸು ಚರ್ಚೆ ಶುರುವಾಗಿದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಿ ಸ್ಪಷ್ಟನೆ ಕೊಡಬೇಕೆಂದು ಡಿಸಿಎಂ ಡಿಕೆಶಿ ಬಣ ಒತ್ತಾಯಿಸಿದೆಯಂತೆ. ನಾಯಕತ್ವದ ಬಗ್ಗೆ ಚರ್ಚಿಸದಂತೆ ಸುರ್ಜೇವಾಲಾ ಎಚ್ಚರಿಕೆ. ನಾಯಕತ್ವ ವಿಚಾರವಾಗಿ ಮಾತನಾಡುವ ಶಾಸಕರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ ಶಾಸಕರಿಗೆ ಖುದ್ದು ಕರೆ ಮಾಡಿ ಈ ಬಗ್ಗೆ ಮಾತನಾಡದಂತೆ ತಾಕೀತು ಮಾಡಿದ್ದಾರಂತೆ. ಸಿಎಂ ಕುರ್ಚಿ ನಿರ್ಧಾರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ಅವ್ರಿಗೆ ಸಂಬಂಧಪಟ್ಟದಲ್ಲ ಅಲ್ಲದ, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ. ಯಾರೆಷ್ಟು ಇರ್ಬೇಕು ಬಿಡ್ಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡ್ತದ. ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಹೇಳಬಾರ್ದಂತೇನಿದೆ. ಹೇಳಬಾರ್ದಂತೇನಿಲ್ಲ, ಅವರವರ ವ್ಯಕ್ತಿಗತ ಅಭಿಪ್ರಾಯ, ಅದು ಪಕ್ಷದ ಅಭಿಪ್ರಾಯ ಅಲ್ಲ. ಈಗ ನಾವು ಹೇಳಿರ್ತೀವಿ, ಬೇರೆಯವ್ರು ಹೇಳಿರ್ತಾರೆ, ಬೇರೆಯವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹೊರತು ಪಕ್ಷದ ನಿರ್ಧಾರ ಅಲ್ಲ. ಒಂದ್ ಕಡೆಗೆ ಎಐಸಿಸಿ ಅಧ್ಯಕ್ಷರು ಸೈಲೆಂಟ್ ಆಗಿದ್ರೆ, ಮತ್ತೊಂದು ಕಡೆಗೆ ಸುರ್ಜೇವಾಲಾ ಶಾಸಕರಿಗೆ ನಾಯಕತ್ವ ಬದಲಾವಣೆ ಚರ್ಚೆ ಮಾಡದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ನೋಡ್ತಾ ಇದ್ರೆ ಕಾಂಗ್ರೆಸ್ ಪಾಳೆಯದ ಕುರ್ಚಿ ಕದನದಲ್ಲಿ ಗೊಂದಲ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.